ಸಂಧಾನದ ಮುಖಾಂತರ ಅಯೋಧ್ಯೆ ಭೂ ವಿವಾದವನ್ನು ಬಗೆಹರಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಸಂಧಾನಕ್ಕೆ 2 ತಿಂಗಳ ಗಡುವು ನೀಡಿರೋದ್ರಿಂದ ಲೋಕಸಭಾ ಚುನಾವಣೆಯ ಒಳಗೆ ಈ ತೀರ್ಪು ಬರೋದಿಲ್ಲ. ಲೋಕಸಭೆ ಚುನಾವಣೆ ಮುಗಿದ ಬಳಿಕವಷ್ಟೇ ಅಯೋಧ್ಯೆ ಭೂ ವಿವಾದದ ಕುರಿತಂತೆ ಸ್ಪಷ್ಟ ಚಿತ್ರಣ ಬರುತ್ತೆ ಅಂತಕ್ಕಂಥದ್ದು. ಇದರಿಂದ ಕೆಲವು ರಾಜಕೀಯ ಪಕ್ಷಗಳಿಗೆ ನಿರಾಸೆ ಆಗಿರುತ್ತೆ ಖಂಡಿತವಾಗಿ. ಈ ವಿಚಾರವನ್ನು ಕೂಡ ಲೋಕಸಭಾ ಚುನಾವಣೆಯ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದವರಿಗೆ ಸಾಕಷ್ಟು ನಿರಾಸೆ ಕಾದಿದೆ. ಲೋಕಸಭೆ ಚುನಾವಣೆಯ ಮೊದಲೇ ಅಯೋಧ್ಯೆ ತೀರ್ಪು ಬರುವ ಸಾಧ್ಯತೆ ಖಂಡಿತವಾಗಿ ಇಲ್ಲ. ಸಂಧಾನಕ್ಕೆ 2 ತಿಂಗಳ ಗಡುವನ್ನು ನೀಡಿರೋದ್ರಿಂದ ಆ 2 ತಿಂಗಳ ಒಳಗೆ ಚುನಾವಣೆ ಮುಗಿದೋಗಿರುತ್ತೆ. ಅದಾದ ನಂತರವಷ್ಟೇ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಗೆ ರಾಮ ಜನ್ಮಭೂಮಿಯಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೀವಿ ಅಂತನೋ ಕಟ್ಟಲ್ಲ ಅಂತನೋ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನಿರಾಸೆಯಾಗಿದೆ ಅಂತ. ಎಸ್, ಮತ್ತಷ್ಟು ಮಾಹಿತಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬದರುದ್ದೀನ್ ಅವರು. ಮಾತನಾಡ್ತಾ ಇದ್ದೆ ನಾನು ಈ ಹಿಂದೆ ಅವ್ರ ಜೊತೆನಲ್ಲಿ. ಬದರುದ್ದೀನ್ ಅವರೇ, ಓಕೆ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇನ್ನೊಂದು ವಾರದಲ್ಲಿ ಸಂಧಾನ ಪ್ರಕ್ರಿಯೆಗಳು ಶುರುವಾಗುತ್ತೆ. ಈಗ ಜನತೆಗಿರ್ತಕ್ಕಂಥ ಕುತೂಹಲ, ಈ ಸಂಧಾನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ. ಸಹಜ, ಯಾಕಂತೇಳಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಭಾವನಾತ್ಮಕ ವಿಚಾರ ಆದ್ದರಿಂದ ಹೇಗೆ ನಡಿಬೋದು ಅನ್ನೋ ಕುತೂಹಲ ಇರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರೋ ಮಾರ್ಗದರ್ಶನ ಇದೆ, ಮಾರ್ಗಸೂಚಿ ಏನಿದೆ ಅದರ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ನಂಬರ್ 1, ಇದು ಗೌಪ್ಯವಾಗಿ ನಡೆಯುತ್ತೆ. ಎರಡನೇದು ಫೈಜಾಬಾದಲ್ಲಿ ನಡೆಯುತ್ತೆ, ಯಾಕಂದರೆ ಎಲ್ಲಿ ಸ್ಥಳ ಇದೆ ಅದೇ ಜಿಲ್ಲೆಯಲ್ಲಿ ನಡೆಯುತ್ತೆ. ಯಾಕಂತೇಳಿದರೆ ಮೂಲ ದಾಖಲೆಗಳ ವಿಚಾರದಲ್ಲಿ ಏನದು ಅನುವಾದದ ವಿಚಾರದಲ್ಲಿ, ಟ್ರಾನ್ಸ್ಲೇಷನ್ ವಿಚಾರದಲ್ಲಿ, ಹಳೆ ಕಡತಗಳ ದಾಖಲೆಗಳನ್ನ ಪರಿಶೀಲನೆ ಮಾಡೋದು ವಿಚಾರದಲ್ಲಿ ಫೈಜಾಬಾದನ್ನೇ ಆಯ್ಕೆ ಮಾಡಿರುವಂಥದ್ದು. ಇಲ್ಲಿ ಆಯ್ಕೆ ಮಾಡಿರೋದ್ರಲ್ಲಿ 3 ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಅಂದರೆ, ಒಬ್ಬರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಇರ್ತಾರೆ. ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಆಗಿರೋದ್ರಿಂದ ಅಲ್ಲಿ ವಿವಾದ ಬೇಡ ಅನ್ನೋದು ಸೂಕ್ಷ್ಮತೆ ಸುಪ್ರೀಂ ಕೋರ್ಟದು. ಎರಡನೇದು, ಧಾರ್ಮಿಕ ಗುರು ಯಾರು ಸಂಧಾನ ಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ರು, ಹೇಳಿಕೆಗಳನ್ನ ಕೊಟ್ಟು ಅದಕ್ಕೆ ಟೀಕೆಗೊಳಗಾಗಿದ್ರು, ಅವ್ರನ್ನೇ ಹಾಕಿರುವಂಥದ್ದು ರವಿಶಂಕರ್ ಗುರೂಜಿಯವ್ರನ್ನ. ಇನ್ನೊಬ್ಬರು ಆರ್ಬಿಟ್ರೇಷನಲ್ಲಿ ಎಕ್ಸ್ಪರ್ಟ್ ಇರುವಂಥ ಶ್ರೀರಾಮ್ ಪಾಂಚು ಅವರನ್ನ ಮಾಡಿರುವಂಥದ್ದು. ಈಗ ಹೇಗೆ ನಡೆಯುತ್ತೆ, ಆರಂಭದಲ್ಲಿ ಅವರು ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಹೇಗೆ ಅದನ್ನು ವಿಭಾಗ ಮಾಡ್ಬೋದು, ಒಂದು ವೇಳೆ ಹಂಚಿಕೆ ಮಾಡೋದಾದರೆ ಅಥವಾ ವಿವಾದ ಇತ್ಯರ್ಥ ಮಾಡೋದಾದರೆ, ಒಂದು ವೇಳೆ ಒಬ್ಬರಿಗೆ ಕೊಟ್ಟು ಮತ್ತೊಬ್ಬರಿಗೆ ಬೇರೆ ಕಡೆ ಕೊಡುವಂಥದ್ದು, ಅಥವಾ ಅಲ್ಲೇ 3 ಭಾಗ ಮಾಡುವಂಥದ್ದು, ಅಥವಾ ಯಾವ ರೀತಿ ಟೈಟಲ್ಗಳನ್ನ ಅದನ್ನು ಬೇರ್ಪಡಿಸಲಿಕ್ಕೆ ಅವಕಾಶ ಇದೆಯಾ ಇಲ್ವಾ, ಮೂಲ ಕಾನೂನಾತ್ಮಕ ವಿಚಾರಗಳನ್ನು ಪರಿಶೀಲನೆ ಆರಂಭದಲ್ಲಾಗುತ್ತೆ. ಅದಾದ ನಂತರ ಭಾವನಾತ್ಮಕ ವಿಚಾರಗಳಿಗೆ ಬರುತ್ತೆ. ಅಲ್ಲಿಯ ಭಾವನೆಗಳೇನು, ನಂಬಿಕೆಗಳೇನು, ಯಾರು ಏನು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಅದಕ್ಕೆ ಆದ್ಯತೆ ಕೊಡ್ಬೋದು ಕೊಡಬಾರ್ದು ಅನ್ನೋದನ್ನು ಒಂದು ಸ್ಥೂಲವಾದ ಒಂದು ಚಿತ್ರಣವನ್ನು ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಮೀಡಿಯೇಟರ್ಸ್ ಮಾಡ್ತಾರೆ. ನಂತರ ಯಾರು ಏನು ಅರ್ಜಿದಾರರು ಇದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ಕೂಡ ಪರಿಗಣನೆಗೆ ತಗೊಳ್ಳುವಂಥ ಸಾಧ್ಯತೆ ಇದೆ. ಅವರ ಸಲಹೆಗಳನ್ನು ಕೂಡ ಪರಿಗಣನೆಗೆ ತಗೊಂಡು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸ್ಕೋಬೋದು, ಎಷ್ಟಕ್ಕೆ ಅದಕ್ಕೆ ಅಂದರೆ ಒಂದು ಸಹಜವಾಗಿ ಒಬ್ಬ ದೂರದಾರ ಏನು ಹೇಳ್ತಾನೆ, ನನಗೆ ಹೀಗೆ ಬೇಕು ಅಂತ ಹಠಕ್ಕೆ ಹಿಡಿದಿರ್ತಾನೆ. ಅದಿಲ್ಲ ಅಂದರೆ ನಂತರದ ಆಪ್ಷನ್ ಏನು ಅಂತ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಈಗ ಈ ಜಾಗ ನನಗೆ ಸೇರಿದ್ದು, ಇಲ್ಲಪ್ಪ ಇದನ್ನು ನಾವು ಇತ್ಯರ್ಥ ಮಾಡಬೇಕು ಅಂತಿದ್ದೀವಿ, ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಏನು ನಿಂದು ಹೇಳುತ್ತೊಂದು ಎರಡನೇ ಅಭಿಪ್ರಾಯವನ್ನು ಕೇಳಲಿಕ್ಕೆ ಆ ಮೀಡಿಯೇಷನ್ಗೆ ಅವಕಾಶ ಇದೆ. ಹಾಗಾಗಿ ಆ ಎರಡನೇ ಅಭಿಪ್ರಾಯ ಏನು, ಅರ್ಜಿದಾರರ ಎರಡನೇ ಅಭಿಪ್ರಾಯ ಏನು, ಅದಿಲ್ಲ ಅಂದರೆ ಆಪ್ಷನ್ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮೀಡಿಯೇಷನ್ ತಂಡ ಮಾಡುತ್ತೆ. ಅದನ್ನೆಲ್ಲವನ್ನೂ ಸ್ಥೂಲವಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ಗೆ ಒಂದು ಸಲಹೆಯನ್ನು ಕೊಡ್ತದೆ. ಆದರೆ ಅದಕ್ಕೆ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು, ಇದಕ್ಕೆ ಯಾವುದೇ ಲೀಗಲ್ ಬೈಂಡಿಂಗ್ಸ್ ಇಲ್ಲ, ಅದನ್ನು ಒಪ್ಪಬಹುದು, ಒಪ್ಪದೇನೂ ಇರ್ಬೋದು. ಆಪ್ಷನ್ ಏನು, ಎರಡನೇ ಆಪ್ಷನ್ ಏನು, ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಾಗ ಅದಕ್ಕೆ ಬಿಟ್ಟು ಬೇರೆ ಒಂದು ಆಪ್ಷನ್ ನೋಡಬೇಕಲ್ಲ. ದೇಶದಾದ್ಯಂತ ನಡೀತಿರುವಂಥ ಸಂಚಲನ ಮೂಡಿಸಿರುವಂಥದ್ದು, ಭಾವನಾತ್ಮಕ ಬೌಂಡಿಂಗ್ ಇರುವಂಥದ್ದು, ಹೀಗಿರುವ ಇದನ್ನು ಹೇಗೆ ಬಗೆಹರಿಸ್ಬೋದು ಅನ್ನೋ ದಾರಿಯನ್ನು ಹುಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ನಾವು ಆರಂಭದಲ್ಲಿ ಹೇಳಿದಂತೆ ಇದರಿಂದ ಸಹಜವಾಗಿ ರಾಜಕೀಯ ಪಕ್ಷಗಳಿಗೆ ನಿರಾಸೆ ಆಗಿದೆ ಅನ್ನೋ ಮಾತನ್ನು ನಾನು ಹೇಳಿದ್ನಲ್ಲ, ಅದು ಅಕ್ಷರಶಃ ಸತ್ಯ. ಯಾಕೆಂತ ಹೇಳಿದ್ರೆ ಇದೇ ವಿಚಾರವಾಗಿದ್ಕೊಂಡು ಪರ ವಿರೋಧ, ಅದನ್ನು ಪರವಹಿಸಿನೂ ವಿರೋಧಿಸದೇನು ಎಲ್ಲ ರೂಪದಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಿದ್ದಂಥ ವಿವಿಧ ರಾಜಕೀಯ ಪಕ್ಷಗಳಿಗೆ
ಸಹಜವಾಗಿ ನಿರಾಸೆ ಆಗುತ್ತೆ. ಆದರೆ ನಿಜವಾಗಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋರಿಗೆ ಯಾರಿಗೂ ನಿರಾಸೆ ಆಗಲಾರದು. ಇದಕ್ಕೆ ಇಟ್ ಇಸ್ ದ ಬ್ಯೂಟಿ ಆಫ್ ನೇಷನ್. ನಮ್ಮ ಭಾರತದ ಏನು ಸೌಂದರ್ಯ ಏನು ಅಂದರೆ, ಅದನ್ನು ಹೆಮ್ಮೆ ವಿಚಾರ ಏನು ಅಂತ ಹೇಳಿದರೆ, ನ್ಯಾಯಾಂಗ ನಾವು ಎಲ್ಲದನ್ನು ನಂಬಿಕೆ ಕೈಬಿಟ್ಟು ನಾವು ನಿರಾಸರಾಗಿರ್ತೀವಿ. ಆದರೆ ಅಂತಿಮವಾಗಿ ನಮ್ಮ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟಂಥ ಭಾರತೀಯ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನಮ್ಮ ದೇಶದ ಈ ವ್ಯವಸ್ಥೆ ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ, ನಾವು ಇತರರಿಗೆ ಮಾದರಿಯಾಗಿರುವಂಥದ್ದು. ಹಾಗಾಗಿ ನೀವೆಷ್ಟೇ ಭಾವನಾತ್ಮಕ ಇರಿ, ಎಷ್ಟೇ ಪರ ವಿರೋಧಿ ಇರಿ, ನಮ್ಮ ನ್ಯಾಯ ಏನು ಹೇಳುತ್ತೆ, ನ್ಯಾಯಾಂಗದಲ್ಲಿ ಏನು ಪ್ರಯತ್ನ ಮಾಡುತ್ತೆ, ಒಂದು ನಂಬಿಕೆ ಉಳಿಸ್ಕೊಂಡಿರೋದ್ರಿಂದ ಆ ನಂಬಿಕೆ ಮೇಲೆ ಈಗ ನಾವಿದ್ದೀವಿ. ನಮ್ಮ ದೇಶನೇ ಒಂದು ರೀತಿಯ, ನಾವೆಲ್ಲ ನಮ್ಮ ಜನನೇ ಹಾಗೆ ನಾವು ನಂಬಿಕೆ ಮೇಲೆ ಇರುವಂಥವ್ರು. ಹಾಗಾಗಿ ನಂಬಿಕೆಗೆ ಚ್ಯುತಿ ಆಗದಂತೆ ಸುಪ್ರೀಂ ಕೋರ್ಟ್ ನಡ್ಕೊಳ್ಳುತ್ತೆ ಅನ್ನೋದು ಭಾರತೀಯರ ನಿರೀಕ್ಷೆ. ಎಸ್ ಬದರುದ್ದೀನ್, ಥ್ಯಾಂಕ್ ಯು ನನ್ನ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂನ ಮುಖಂಡರು ಶಫಿಯುಲ್ಲಾ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸಂಧಾನದ ಮುಖಾಂತರ ಅಯೋಧ್ಯೆ ಭೂವಿವಾದವನ್ನ ಪರಿಹರಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಈಗಷ್ಟೇ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನ್ ಸರ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ? ಈಗ ಮುಂಚೆಯಿಂದ ಎಲ್ಲ ನಾವೆಲ್ಲ ಮುಸಲ್ಮಾನರೆಲ್ಲರೂ ಸುಪ್ರೀಂ ಕೋರ್ಟ್ ಇಂದ ಏನ್ ತೀರ್ಪು ಬರುತ್ತೆ ಅದು ನಮ್ಮ ಒಪ್ಪಿಗೆ ಅಂತ ಹೇಳಿದ್ದೇವೆ, ಹೇಳಿಕೆ ಕೊಟ್ಟಿದ್ದೇವೆ. ಅದರಂತೆ ಸುಪ್ರೀಂ ಕೋರ್ಟ್ ಏನು ಒಪ್ಪಿಗೆ ಏನ್ ಜಡ್ಜ್ಮೆಂಟ್ ಕೊಡುತ್ತೋ ಅದರಂತೆ ಇರ್ತೇವೆ. ಸದ್ಯಕ್ಕೆ ಸಂಧಾನದ ಕೊಟ್ಟ ಮೇಲೆ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆಯೋ ಅದಕ್ಕೆ ಮುಂದುವರಿಬಹುದು. ಅಲ್ಲ, 92ರಲ್ಲಿ ಉಲ್ಟಾ ಆಗಿತ್ತು ಇದೇ ವಿಚಾರ. ಅವಾಗ ಹಿಂದೂ ಸಂಘಟನೆಗಳು ಕೇಳ್ಕೊಂಡಿದ್ವು ನಮಗೆ ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳಿ ಅಂತ ಅಂದ್ಬಿಟ್ಟು ಮುಸ್ಲಿಂ ವಕ್ಫ್ ಬೋರ್ಡ್ ಬೇಡ ಅಂದಿದ್ರು. ಈಗ ಅದು ಉಲ್ಟಾ ಆಗಿದೆ ನೋಡಿ. ಹಿಂದೂ ಸಂಘಟನೆಗಳು ಸುಪ್ರೀಂ ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟ್ ಬೇರೆ, ಹಿಂದೂ ಸಂಘಟನೆಗಳು ಬೇರೆ, ಮುಸ್ಲಿಂ ಸಂಘಟನೆಗಳು ಬೇರೆ. ಹಾಗಿರ್ಬೇಕಾದ್ರೆ ಹಿಂದೂ ಸಂಘಟನೆಗಳು ಹೇಳಿದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಒಂದೇ ನಾವು ಪರಿಗಣಿಸಕ್ ಆಗುದಿಲ್ಲ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೇನೆ. ಎರಡನೇದೇನಂದ್ರೆ, ಇಲ್ಲಿ ಮುಖ್ಯವಾಗಿ ಪೂರ್ತಿ ಭಾರತೀಯ ಮುಸಲ್ಮಾನರು ನಾವು ನಮ್ಗೆ ಏನ್ ಬೇಕಾದ್ರೂ ಮಾಡ್ಬಿಡ್ಬಹುದು ಅಂತ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಇಲ್ಲಿ ಕಾನೂನಿದೆ, ಸಂವಿಧಾನ ಇದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಗೆ ಏನ್ ಹಕ್ಕಿದೆಯೋ ಆ ಹಕ್ಕಿರ್ಬೇಕು. ನಮ್ಮ ಮಸೀದಿಯಲ್ಲಿ ರಾತ್ರಿ 1949ರಲ್ಲಿ ವಿಗ್ರಹ ತಂದು ಗುಪ್ತವಾಗಿ ಅರ್ಧ ರಾತ್ರಿಯಲ್ಲಿ ಇಟ್ಟಿದ್ದು, ಅದ್ರ ಬಗ್ಗೆ ಏನಾಯ್ತು ನೇರವಾಗಿ ಒಂದು ಕಾಲದಲ್ಲಿ ಸಂಧಾನಕ್ಕೆ ಒಪ್ಪದಂತಹ ಮುಸ್ಲಿಂ ವಕ್ಫ್ ಬೋರ್ಡ್ ಈಗ ಸಂಧಾನವೇ ಬೇಕು ಅಂತ ಕೇಳ್ತಿಲ್ಲ. ಯಾಕೆ ಸಂಧಾನವೇ ಬೇಕು ಅಂತ ನಾವು ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಕೇಳ್ಕೊಂಡಿದ್ದು ಹಂಗೇನೆ ಇಲ್ಲ. ಈಗ ಮೊನ್ನೆ ಬುಧವಾರ, ಅಲ್ಲ ನಿಮ್ ಗಮನಕ್ಕೆ ತಂದ್ಬಿಡ್ತೀನಿ ನಾನು, ಮೊನ್ನೆ ಬುಧವಾರ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು, ರಾಮ ಮಂದಿರ ಭೂ ವಿವಾದವನ್ನ ಸಂಧಾನದಿಂದ ಬಗೆಹರಿಸಿಕೊಳ್ಳಿ ಅಂತ ಕೇಳಿದ್ದಕ್ಕೆ ಪರ ವಿರೋಧ ಎರಡರಲ್ಲಿ ಪ್ರಮುಖವಾಗಿ ರಾಮ್ಲಲ್ಲಾ ಅವರು ಬೇಡ ಅಂದ್ರು, ನಿರ್ಮೋಹಿ ಅಖಾಡದವರು ಒಪ್ಕೋತೀವಿ, ನಾವು ಒಪ್ಪಿದೀವಿ, ಮಧ್ಯಸ್ಥಿಕೆ ಮುಖಾಂತರ ವಿವಾದ ಇತ್ಯರ್ಥಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಮೊನ್ನೆ ಹೇಳಿದ್ರು ಬುಧವಾರ. ಅದಕ್ಕೆ ನಾನು ಕೇಳ್ತಾ ಇರೋದು, ಒಂದು ಕಾಲದಲ್ಲಿ ಬೇಡ ಅಂದವ್ರು ಈಗ ಯಾಕೆ ಬೇಕು ಅಂದ್ರು ಅಂತ. ನೋಡಿ, ನೀವೇ ಹೇಳ್ತಾ ಇದ್ದೀರಾ, ಒಂದು ಕಾಲದಲ್ಲಿ ಹೇಳಿದ್ದು ಹಿಂದೂ ಸಂಘಟನೆಗಳು ಅದಕ್ಕೆ ಬೇಡ ಅಂತ ನಾವು ಹೇಳಿದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅದನ್ನ ನಾವ್ ಎಷ್ಟಂತೆ ಸುಪ್ರೀಂ ಕೋರ್ಟ್ ಸಂಧಾನ ಅನ್ನೋ ಬೇರೆ ಏನ್ ಹೇಳುತ್ತೋ ಅದಕ್ಕೆ ನಾವು ತಯಾರಿದ್ದೇವೆ ಅಂತ ಮುಂಚೆನೆ ಹೇಳಿದ್ದೇವೆ. ಎರಡನೇದೇನಂದ್ರೆ, ನಮಗೆ ಮುಸಲ್ಮಾನರಿಗೆ ಸುಪ್ರೀಂ ಕೋರ್ಟ್ ಇಂದ ಪೂರ್ತಿ ನ್ಯಾಯ ದಕ್ಕುತ್ತೆ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟ್ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಎಲ್ಲ ಮುಸಲ್ಮಾನರು. ಈಗೇನು ಒಂದು ಸಂಧಾನಕ್ಕೆ ಒಂದು ತಂಡವನ್ನ ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್, 2 ತಿಂಗಳಲ್ಲಿ ಅವರು ಅಂತಿಮವಾದ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಬೇಕು. ಆಯ್ತಾ? ಅವರು ತಿಳಿಸುವಂತಹ ಅವ್ರು ಬರುವಂತಹ ನಿರ್ಧಾರಕ್ಕೆ ತಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ಹಾಗಾದ್ರೆ ಹೇಗೆ? ಇಲ್ಲ, ಆ ರೀತಿ ಅಲ್ಲ. ಇದನ್ನ ಅಡ್ವಾನ್ಸ್ ಆಗಿ ಒಪ್ಪಿಗೆ ಇದೆಯಾ ಅಲ್ಲ ಅಂತ ಕೇಳುವಂತದ್ದು ಪ್ರಶ್ನೆನೇ ಬರೋಲ್ಲ. ಅಲ್ಲೂ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದಕ್ಕೆ ಒಪ್ಪಿಗೆ ಇದೆ ಅಷ್ಟೇ. ಅಂದ್ರೆ ಸಂಧಾನಕ್ಕೆ ಒಪ್ಪಿಗೆ ಇದೆ, ಸಂಧಾನದ ತೀರ್ಮಾನಕ್ಕಲ್ಲ ಅಂತ. ಅಲ್ಲ, ತೀರ್ಮಾನ ನೀವು ಹೇಳಕ್ಕಾಗಲ್ಲ, ನಾವು ಹೇಳಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು. ಓಕೆ ಸರ್, ಥ್ಯಾಂಕ್ ಯು ಶಫಿಯುಲ್ಲಾ ಅವರೇ, ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಸರ್, ಏನೋ ಹೇಳಕ್ ಬಂದ್ರಿ ತಾವು, ಹೇಳಿ ಪ್ಲೀಸ್. ಹಲೋ, ಏನು ತೀರ್ಮಾನ ಕೊಟ್ಟಿವೆ ಅದಕ್ಕೆ ನಮ್ಮೆಲ್ಲ ಮುಸಲ್ಮಾನರ ಒಪ್ಪಿಗೆ ಇದೆ ಅಂತ ಮುಂಚೆನೆ ಹೇಳಿದ್ದೇವೆ, ಅದರಂತೆ ನಾವಿರ್ತೇವೆ. ಓಕೆ ಓಕೆ. ಆಮೇಲೆ ನಮಗೆ ನಡೆದಿರೋ ಅನ್ಯಾಯಕ್ಕೆ ನ್ಯಾಯ ದೊರಕುತ್ತೆ ಅಂತ ಪೂರ್ತಿ ನಮಗೆ ವಿಶ್ವಾಸ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಶಫಿಯುಲ್ಲಾ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಒಂದು ಸ್ಪಷ್ಟವಾಗ್ತಾ ಇದೆ, ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರು. ನಾನು ಹೇಳಕ್ಕೆ ಹೊರಟಿದ್ದು 1992ರಲ್ಲೂ ಕೂಡ ಇದೇ ವಿಚಾರ ಬಂದಿತ್ತು, ಸಂಧಾನದ ಮುಖಾಂತರ ಬಗೆಹರಿಸ್ಕೊಳ್ಳೋಣ ಅಂತ. ಅವಾಗ ಹಿಂದೂ ಸಂಘಟನೆಯವರು ಒಪ್ಕೊಂಡಿದ್ರು, ಸಂಧಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ. ಆದರೆ ಮುಸ್ಲಿಂ ವಕ್ಫ್ ಬೋರ್ಡ್ ಬೇಡ ಅಂತ ಹೇಳಿದ್ರು.
ಈಗ ಅದು ಉಲ್ಟಾ ಆಗ್ತಾ ಇದೆ. ಸಂಧಾನ ಬೇಕು ಅಂತ ಮುಸ್ಲಿಂ ವಕ್ಫ್ ಬೋರ್ಡ್ ಹೇಳ್ತಾ ಇದೆ, ಸಂಧಾನ ಬೇಡ ಅಂತ ಹಿಂದೂ ಸಂಘಟನೆಗಳು ವಾದ ಮಾಡ್ತಾ ಇದ್ವು. ಬಟ್ ಈಗ ಅದು ಕಳೆದೋಗಿರೋ ವಿಚಾರ ಬಿಟ್ಟಾಕೆ, ಯಾಕೆಂದರೆ ಈಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗೋಗಿದೆ, ಸಂಧಾನವೇ ಸೂತ್ರ ಅಂತ ಹೇಳಿದೆ. ಆದರೆ ಒಂದು ಗಮನ ಇಟ್ಕೊಳ್ಳಿ, ಈ 2 ತಿಂಗಳ ಅವಧಿಯಲ್ಲಿ ಸಂಧಾನಕಾರರೆಲ್ಲರೂ ಸೇರಿ ಒಂದು ಅಂತಿಮ ನಿರ್ಧಾರಕ್ಕೆ ಏನು ಬರ್ತಾರೆ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ. ಅವರು ಬಂದಂತಹ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು. ಅವರು ನೋಡಿ, ನಾವೆಲ್ಲರೂ ಸೇರಿ ಹಿಂಗೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನು ಅವಗಾಹನೆಗೆ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಬಂದಿದ್ದಾರೆ ಅಂತ. ಆ ನಂತರ ಅಂತಿಮವಾದ ತೀರ್ಪು, ಯಾಕೆಂದರೆ ತೀರ್ಪುಗಳು ಯಾವಾಗಲೂ ಕೂಡ ಸಾಂವಿಧಾನಿಕ ಪೀಠದಿಂದ ಬಂದಾಗ ಮಾತ್ರ ಅದು ತೀರ್ಪಾಗುತ್ತೆ. ಇವೆಲ್ಲವೂ ಕೂಡ ಇದು ಹೆಂಗಾಗುತ್ತೆ ಅಂತಂದರೆ, ಒಂದು ರೀತಿ ಈ ಭೂ ವಿವಾದ, ಇದು ಕೇವಲ ಭೂ ವಿವಾದ ಅರ್ಜಿ ಅಲ್ಲ, ಯಾರೋ ಇಬ್ಬರು ಬಂದ್ಬಿಟ್ಟು ಜಾಗ ಹಂಚಿಕೆ ಮಾಡಿಕೊಡಿ ಅಂತ ಕೇಳೋದಕ್ಕೆ. ಸೊ ಇದು ಕೋಟ್ಯಾಂತರ ಜನರ ಭಾವನೆ, ನಂಬಿಕೆ ವಿಚಾರ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಸ್ವಲ್ಪ ಇದನ್ನು ಮೈಲ್ಡಾಗಿ ಹ್ಯಾಂಡ್ಲ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ತೀರ್ಮಾನಕ್ಕೆ ಬಂದಿರಬಹುದು.